ಹಾಯ್, ಇವತ್ತು ಭಾನುವಾರದ ವಿಡಿಯೋ ಆಗದೆ. ಇವತ್ತು ಹೊಲದ ಹತ್ರ ಏನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೀ. ಇವತ್ತು ಫ್ರೀ, ಯಾವ ಕೆಲಸನೂ ಇಲ್ಲ. ಹೊಲದ ಕಡೆಗೆ ಯಾವ ಕೆಲಸನೂ ಇಲ್ಲ ಇವತ್ತು. ಸೂರ್ಯ ನೋಡಿ ಆಲ್ರೆಡಿ ಎಲ್ಲವೇ. ಟೈಮು 8:30 ಸೂರ್ಯ ಅಲ್ಲದೆ. ಇವತ್ತು ಮನೆ ಹತ್ರನೇ ಕೆಲಸ. ಇವತ್ತೆಲ್ಲ ಏನೇನಾಯ್ತದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ. ನಾನು ವೀಡಿಯೋ ಪೂರ್ತಿಯಾಗಿ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ನಮ್ಮ ಭೂಮ ಮಲ್ಕ ಹಾಕ್ತಾವನೆ. ನನ್ನ ಮಗ ಅಲ್ಲೇ ಟ್ಯಾಕ್ಟ್ರ್ ಮೇಲೆ ಏನೋ ಕಿತಾಪತಿ ಮಾಡ್ತಾವನೆ. ಬಕೆಟ್ ಎಲ್ಲ ಹಂಗಂಗೆ ತಿಂಡಿ ತಿನ್ನಿಸಿದ್ದು. ಇವತ್ತು ಏನು ಮಾಡಿದೆ ಗೊತ್ತಾ? ಹಾಲು ಕರೆದ್ಬಿಟ್ಟು ತಿರ್ಗಿ ಹೋಗಿ ಮಲಿಕೊಂಬಿಟ್ಟೆ. ಇವತ್ತು ಭಾನುವಾರ ಯಾವ ಕೆಲಸನೂ ಇಲ್ಲ. ಮಕ್ಕಳು ಮನಗಿದ್ರು. ಹಾಲು ಕರೆದು ಹಾಕ್ಬಿಟ್ಟು ತಿರ್ಗಿ ಹೋಗಿ ಮನಿಕೊಂಡೆ 7:30 ಗಂಟೆ. ಇವಾಗ ಅಡುಗೆ ಮಾಡಿಬಿಟ್ಟು ಏನೆಲ್ಲ ಮಾಡ್ತೀನಿ ಇವತ್ತು. ಮನೆ ಹತ್ರ ಕೆಲಸ ಏನೇನೈತೆ ಎಲ್ಲ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಟ್ಟೆ ನೆನೆಸಿದ್ದೀನಿ. ಇವತ್ತು ಬಟ್ಟೆ ಎಣ್ಬೇಕು. ನೋಡಿ ಕೊಟ್ಟಿಗೆ ಇವತ್ತು ಏನು ಕ್ಲೀನ್ ಮಾಡಿಲ್ಲ. ಹೋಗಿ ತಿರ್ಗ ಮನಿಕೊಂಬಿಟ್ಟಿದ್ನಲ್ಲ, ಏನು ಕ್ಲೀನ್ ಮಾಡಿಲ್ಲ. ಈಗ ಮಾಡಬೇಕು. ನಮ್ಮ ಮನೆಯವರು ಹಾಲು ಹಾಕ್ಬಿಟ್ಟು 6 ಗಂಟೆಗೆ ಸರಿ ಹೊಡಿಯೋಕ್ಕೆ ಹೋದ್ರು. ಅವರು ಬೇರೆ ಯಾರ್ದು ಸರಿ ಹೊಡಿಯೋಕ್ಕೆ ಹೋಗೋರೆ. ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ ಪಾಪ. 6 ಗಂಟೆಗೆ ಹಾಲು ಹಾಕ್ಬಿಟ್ಟು ಹೋದ್ರು ಅವರು. ಕಾಫಿ ಕುಡ್ಕೊಂಡು, ಕಾಫಿ ಕಾಯಿಸ್ಕೊಟ್ಟಿದೆ. ನೋಡಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಕಿಟಕಿಲಿ ನನ್ನ ಮಗ ಏನೋ ಕಿತಾಪತಿ ಮಾಡ್ತಾ ಅವನೇ. ಇವತ್ತು ಭಾನುವಾರ ಅಲ್ವಾ, ಅವನಿಗೆ ಕೈ ಕಾಲು ನಿಲ್ಲಲ್ಲ. ಏನಾರು ಒಂದು ಮಾಡ್ತಾ ಇರಬೇಕು. ವೀಡಿಯೋ ಆನ್ ಮಾಡೋದು ನೋಡ್ಬಿಟ್ಟು ಓಡ್ಬಿಟ್ಟ. ಏನು ವಿಷಯ ಗೊತ್ತಾ? ಇದೇನು ಹೇಳಿ? ಅಂಗನವಾಡಿಗೆ ಹೋಗಿರೋರಿಗೆ 94 ಅಂಗನವಾಡಿಗೆ ಹೋಗಿರೋರಿಗೆ ಗ್ಯಾರಂಟಿ ಗೊತ್ತು ಇದು. ಈ ಥರದ ಫುಡ್ಡನ್ನ ಕಲಸಿ ಪಾಯಸ ಮಾಡಿಕೊಡೋದು, ಉಂಡೆ ಮಾಡಿಕೊಡೋದು. ಯಾರೆಲ್ಲ ತಿಂದಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಇದನ್ನು ಉಂಡೆ ಮಾಡಿ ಕೊಡೋರು ಬಿಸಿನೀರಲ್ಲಿ ಕಲಸಿ. ಆಮೇಲೆ ಪಾಯಸ ಮಾಡಿ ವಾರಕ್ಕೆ 2 ಸತಿನೇನೋ ಪಾಯಸ ಮಾಡಿಕೊಡೋರು ಇದ್ರದ್ದು. ಈಗ ತಿರ್ಗ ಇದು ಬಂದೈತಿ. ಇವಾಗ ಮಕ್ಳಿರೋರು ಮನೆಗೆ ಕೊಟ್ಟಿದ್ರು. ನಾನು ಯಾಕೋ ಇಷ್ಟ ಆಗ್ಬಿಟ್ಟು ಈಸ್ಕೊಬಂದಿದ್ದೀನಿ, ಕಲ್ಸ್ಕೊಂತೀನಮ್ಮ ಅಂತ. ಯಾರೆಲ್ಲ ತಿಂದಿದ್ದೀರಲ್ಲ ಕಮೆಂಟಲ್ಲಿ ತಿಳಿಸಿ ನನಗೆ. ತಂಬಿಟ್ಟು ಉಂಡೆ ಥರ ಇರ್ತದೆ ಇದು. ನೋಡಿ ಆಲ್ರೆಡಿ ನಾನು ಬಿಸಿನೀರು ಹಾಕಿ ಕಲಸಿ ತಿನ್ನೋಣ ಅಂತ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ತಿಂದಿರೋರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೆನಪಿರ್ತದೆ ನಿಮಗೆ. ಈಗ ಈ ಥರ ಬಂದದ್ದು ಪ್ಯಾಕೆಟು. ನಮ್ಮ ಮನೆಯವ್ರಿಗೆ ಊಟ ತಗೊಂಡೋಗ್ತಾ ಇದ್ದೀನಿ. ಮೊಳಕೆ ಕಟ್ಟಿ ಸಾರು, ಅನ್ನ ಮತ್ತು ಇದರೊಳಗೆ ಮೊಸರು. ಊಟ ತಗೊಂಡೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಸಿಗ್ತೀನಿ. ಊಟ ಮಾಡುವಾಗ ವೀಡಿಯೋ ಮಾಡಲಿಲ್ಲ. ಊಟ ಮಾಡ್ದು ಬೇರೆಯವ್ರದ್ದು ಕೊಯ್ತಾವ್ರಿ. ನೋಡಿ ಅಲ್ಲೋಯ್ತಾವ್ರೆ. ನಾವಿವಾಗ ಮನೆ ಕಡೆಗೆ ಹೋಗ್ತೀವಿ. ಪಾಪ ಪಟ ಅಂತ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗೋದು ವೀಡಿಯೋ ಮಾಡಿದ್ದೆ. ಬೇರೆಯವ್ರದ್ದು ಹೋಗಿದ್ರು. ಇವಾಗ ನೀರು ತಗೊಂಬಂದಿದ್ದೀನಿ. ವಾಟರ್ ಕ್ಯಾನ್ ಇರಲಿಲ್ಲ, ಬಾಕ್ಸಲ್ಲಿ ತಗೊಬಂದಿದ್ದೀನಿ. ಇದು ಬೇರೆಯವ್ರದ್ದು. ಅದು ಅಲ್ಲಿ ಹೊಡೆದು ಇದಕ್ಕೆ ಬೇರೆಯವ್ರಿಗೆ ಬಂದಿದ್ರು. ನೋಡಿ ಇಷ್ಟು ಹೊಡೆದವ್ರು ಇವಾಗ. ಪಾಪ ದನಿಗೆಲ್ಲ ಇವತ್ತೆಲ್ಲ ಮೇವೇ ಇಲ್ಲ. ನೆನ್ನೆ 3 ಗಂಟೆ ಆಗಿತ್ತು. ಇವತ್ತು ಇನ್ನೂ ಒಬ್ರದ್ದೈತೆ. ಹೊಡಿತಾ ಅವರೇ. ಇಲ್ಲಿ ಕುಂತವ್ರು ನೋಡಿ. ನೀರು ತಗೊಬಂದೆ ಕುಡಿದ್ಬಿಟ್ಟು ಕುಂತವ್ರು. ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು. ನಾವು ನೀರು ಕೊಟ್ಬಿಟ್ಟು ಹೋಯ್ತಾ ಇದ್ದೀವಿ. ಈಗ ಬಿಸಿಲು ಬಂದೈತೆ. ಪಾಪ ಬಿಸಿಲಲ್ಲಿ ಹೊಡಿತಾವ್ರಿ. ಹೋಯ್ತಾ ಇದ್ದೀನಿ ನೀರು ಕೊಟ್ಬಿಟ್ಟು.
ಇವತ್ತು ಈ ಕೆಲಸ ಇತ್ತು, ತಿರಣಿಕಾಳು ಬಿಡೆಯೋದು. ಬಿಸಿಲಿಲ್ಲ, ಅದಕ್ಕೆ ಇಲ್ಲೇ ಹಾಕಿದ್ದೀನಿ. ಇವತ್ತು ಈ ಕೆಲಸ ಪೂರ್ತಿ ಆಗೋದು. ನೋಡಿ, ನಮ್ಮೂರು ಪಕ್ಕದೂರು ಗಂಟ ಕಡ್ಡಿ ಕುಯ್ಯಕ್ಕೆ ಬಂದಿದ್ದೀವಿ. ಇಲ್ಲೇ ಕಡ್ಡಿ ತಗೊಂಡಿರೋದು. ಇಷ್ಟು 6,500 ಇಲ್ಲಿಂದ ಇಲ್ಲಿ ತನಕ ಕಡ್ಡಿ ಇದ್ದೇ ಫಸ್ಟ್ ಕೊಂಡಿರೋದು ನಾವು. ಕುಡ್ಲು ಮೇಲೆ ಹಾಕೋನೆ. ತಡಿ. ಹಾಂ, ಸಿಕ್ಕಾಪಟ್ಟೆ ಸಣ್ಣ ಕಡ್ಡಿ ನೋಡಿ, ಎಷ್ಟೆಷ್ಟಪ್ಪ ಐತೆ. ಇವಾಗ 6-7 ಕುಯ್ದಿರೋದು ನಾವು. 5 ಕುಯ್ದಿದ್ದೀವಿ. ಅಲ್ಲಿಂದ ಅಲ್ಲಿ ತನಕ 5 ಕುಯ್ದಿದ್ದೀವಿ. ಇಷ್ಟ ಆಗೋದು ಕಡ್ಡಿ. ಒಂದು ಟೈರ್ ಗಾಡಿ ಆಗದೆ. ಕಡ್ಡಿ ದಪ್ಪ ಇದ್ದಿದ್ರೆ 3 ಸಾಲಕ್ಕೆ ತುಂಬೋಗೋದು. ಸಿಕ್ಕಾಪಟ್ಟೆ ಸಣ್ಣ. ಇದಕ್ಕೆ 6,500 ರೂಪಾಯಿ. ಇನ್ನು 1 ವಾರ ಆಯ್ತದೆ. ಇನ್ನೊಂದು ವಾರ ಬರ್ತಾವ. ಇಷ್ಟ ಆಗೈತಿ. ನಮ್ಮ ದನಿಗೆ ಮೇವಿಲ್ಲ ಪಾಪ ನೋಡಿ. ಇಲ್ಲೇ ತಂದು ಕಟ್ಟಾಕಿದ್ದೀವಿ ಕಡ್ಡಿ ಹತ್ರ. ಮನೆ ತಕ್ಕ ಹೋಗ್ಬೋದು. ಸಿಗ್ತೀನಿ. ಬಾಯ್. ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದೆ.